ಸರ್, ದೇಶದ ರಿಸಲ್ಟು ಒಟ್ಟಾರೆ 3 ರಾಜ್ಯಗಳು ಆಲ್ಮೋಸ್ಟ್ ಆಲ್ ಡಿಸೈಡ್ ಮಾಡ್ತವೆ. ಒಂದು UP, ಬಿಹಾರ, ಮಹಾರಾಷ್ಟ್ರ. ದೀಸ್ ಆರ್ ದ ಮೇನ್ ಸ್ಟೇಟ್ಸ್. ಸೊ ಅದರಲ್ಲಿ ಫಸ್ಟ್ಗೆ ಇವಾಗ ಮಹಾರಾಷ್ಟ್ರದಲ್ಲಿ ನೋಡೋಣ. ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ಸು 11 ಲೀಡಲ್ಲೈತೆ, ಭಾರತೀಯ ಜನತಾ ಪಾರ್ಟಿ 11, ಉದ್ಧವ್ ಬಾಳಾಸಾಹೇಬ್ ಠಾಕ್ರೆ ಅವರ ಗುಟ ಶಿವಸೇನಾ ಅದು 11, ಆಮೇಲೆ ನ್ಯಾಷನಲಿಸ್ಟ್ ಕಾಂಗ್ರೆಸ್ ಪಾರ್ಟಿ ಶರದ್ ಪವಾರ್ ಅವರದು ಅವ್ರದ್ದು 8, ಶಿವಸೇನಾ ಅಂದರೆ ಶಿಂದೆ ಸಾಹೇಬ್ರದ್ದು 5, ನ್ಯಾಷನಲ್ ಕಾಂಗ್ರೆಸ್ ಪಾರ್ಟಿ NCP 1, ಇಂಡಿಪೆಂಡೆಂಟು 1. ಸೊ ಎಕ್ಸಾಕ್ಟಾಗಿ ನೋಡ್ತೀವಪ್ಪ ಅಂತಂತಂದರೆ ಸರ್, ಇವಾಗ ಏನಂತೀರ ನೀವು 11, 22, 22 ಪ್ಲಸ್ 8 30 ಸೀಟ್ಗಳು ಇವಾಗ ಆಲ್ರೆಡಿ ಇಂಡಿಯಾ ಘಟಕದಲ್ಲಿ ಸೇರಿದಾವೆ. 48 ಸೀಟುಗಳು. 48ರಲ್ಲಿ 30 ಸೀಟ್ಗಳು ಬಂದಿದ್ದು ಸಾಣದಲ್ಲ, ಅದು ಮಹಾರಾಷ್ಟ್ರದಲ್ಲೇ. ಲಾಸ್ಟ್ ಟೈಮ್ ಕೇವಲ 2 ಬಂದಿದ್ರಲ್ಲೇ, ಶಿವಸೇನೆ ಮತ್ತು ನಮ್ಮ ಇದು ಬಿಜೆಪಿ. ಎಷ್ಟು ಚೇಂಜ್ ಆಯ್ತು. ಈ 11 ಸೀಟ್ ಕೇವಲ ಅದ ಬಿಜೆಪಿ. ಅಂದ್ರೆ ಸರ್, ಶಿಂದೆ ಅವರನ್ನ ಇವಾಗ ಮಹಾರಾಷ್ಟ್ರ ಏನಂತಾರೆ ನೀವು, ಜನತೆ ತಿರಸ್ಕರಿಸ್ತದ್ಯಾ? ತಿರಸ್ಕರಿಸ್ತಿದೆಯಾ ಅಲ್ಲ, ಈಗಿನ ಅಂಥದ್ವರೆಗೆ ತಿರಸ್ಕಾರ ಮಾಡಿದ ಈಗಾಗಲೇ ಎಷ್ಟು ಕಡೆ ಇದ್ದಾರಪ್ಪ ಅವರು. 5 ಜನ ಇವಾಗ. ಅದು ಇನ್ನೂ ಕಡಿಮೆ ಆಗ್ಬೋದು, ಹೇಳಿಕ್ಕಾಗಲ್ಲ. ಬಟ್ ಈಗಂತ ಅಷ್ಟೊಂದು ತಿಳ್ಕೊಳ್ಳೋದು. ಅಂದ್ರೆ ಮಹಾರಾಷ್ಟ್ರ ಇನ್ನೂ ಪೂರಾ ರಿಸಲ್ಟ್ ಬಂದಿಲ್ಲ. ಈಗಿನ ಮಟ್ಟಿಗೆ ಹೇಳ್ಬೇಕಪ್ಪ ಅಂದ್ರೆ, ಈಗಿನ 10 ಸ್ಪಷ್ಟವಾಗಿ ಹೇಳ್ಬೇಕಪ್ಪ ಅಂತಂದ್ರೆ, ಮಹಾರಾಷ್ಟ್ರದಿದ್ದು ಬಿಜೆಪಿ ಮತ್ತು ಪಾರ್ಟಿನ ಹೊಡೆದದ್ದು, NCP ಮತ್ತು ಶಿವಸೇನೆ ಹೊಡೆದದ್ದು ಜನ ಅದನ್ನು ಭಾಳ ಸೀರಿಯಸ್ ಆಗಿ ತೆಗೆದುಕೊಂಡಂತ ಸ್ಪಷ್ಟ ಆಗ್ಲಿಕ್ಕಂತದ. ಇದರಲ್ಲಿ ಲೀಡರ್ಶಿಪ್ ಏನಪ್ಪ ಅಂದ್ರೆ, ರಾಹುಲ್ ಗಾಂಧಿ ಅವ್ರದ್ದು, ಶರದ್ ಪವಾರ್ ಅವ್ರದ್ದು ಜೊತೆಗೆ ಅದಕ್ಕಿಂತ ಹೆಚ್ಚಿಗೆ ಉದ್ಧವ್ ಠಾಕ್ರೆನ ಅಲ್ಲಿ ಜನ ಒಪ್ಕೊಂಡಿದ್ದಾರೆ. ಇಲ್ಲಪ್ಪ ಇದು ಒಳ್ಳೆ ಒಪ್ಕೊಂಡವ್ರೆ ಅಂತೇಳಿ ಸ್ಪಷ್ಟ ಆಗ್ತಾ ಇದೆ. ಹೀಗಾಗಿ ಮಹಾರಾಷ್ಟ್ರದಲ್ಲಿ 30 ಸೀಟ್ ಸಾಲದಲ್ಲ. ಇನ್ನು ಉತ್ತರ ಪ್ರದೇಶದಿಂದ ಹೋದಾಗ ಅಲ್ಲಿ ನೋಡ್ರಿ, ಅಲ್ಲಿದ್ದು ಒಂದು ಸ್ವಲ್ಪ ನೋಡೋಣ ಸರ್. ಉತ್ತರ ಪ್ರದೇಶದಲ್ಲಿ ಅಲ್ಲ ಸರ್, ಅದಕ್ಕಿಂತ ಮುಂಚೆನೆ ಇನ್ನೊಂದು ಹೇಳ್ಬೇಕಪ್ಪ ಅಂತಂದ್ರೆ, ಮಹಾರಾಷ್ಟ್ರದಲ್ಲಿ ಆಲ್ಮೋಸ್ಟ್ ಆಲು ಸ್ವಲ್ಪ ಏನಂತಾರೆ ನೀವು, ಹಿಂದುತ್ವ ಜೋರೈತೆ ಅಲ್ವಾ? ಆ ಹಿಂದುತ್ವ ಜೋರಿದ್ದಾಗ ಏನಂತಾರೆ ನೀವು, ನಮ್ಮ ಶಿವಸೇನೆಯ ಇವರು ಶಿಂದೆ ಸಾಹೇಬರು ಮತ್ತೆ BJP ಅವರು ಹಿಂದುತ್ವದ ಒಂದು ಚುಕ್ಕಾಣಿಯನ್ನ ನಾವೇ ಹಿಂದೂ ರಕ್ಷಕರು ಅಂತ ಹೇಳ್ಕೊಂಡು ಹೋಗ್ತಾ ಇದ್ದಾರೆ. ಸೊ ಈ ಹಿಂದೂ ರಕ್ಷಕರನ್ನ ತಿರಸ್ಕರಿಸಿ ನಮ್ಮ ಇವ್ರ ಕಡೆಗೆ ಪವಾರ್ ಅವ್ರ ಕಡೆಗೆ ಬರ್ತಿರೋದು ಪವಾರ ಮತ್ತು ಜೊತೆಗೆ ನಮ್ಮ ಅಲ್ಲ ಸರ್, ಅಲ್ಲಿ ಲೀಡರ್ಶಿಪ್ ಮೇನ್ ಅಪ್ಪ ಅಂತಂದ್ರೆ ಪವಾರ್ ಅವರೇ ಅಲ್ವಾ, ಪವಾರ್ ಮತ್ತೆ ಉದ್ಧವ್ ಠಾಕ್ರೆ. ಸೊ ಅಂದ್ರೆ ಅಲ್ಲಿ ಜನ ಕೂಡ ಇವಾಗ ಏನಂತೀರ ನೀವು, ಒಂದು ಸ್ವಲ್ಪ ಈ ಫೆಡಪ್ ಆಗಿದಾರ ಈ ಹಿಂದೂ ಮುಸ್ಲಿಂ ರಾಜಕಾರಣದಿಂದ. ನಿಶ್ಚಿತನೇ ಇದರಲ್ಲಿ ಸ್ಪಷ್ಟ ಕಾಣ್ತಾ ಇದ್ರಿ. ಮೇನು ಮಹಾರಾಷ್ಟ್ರ ಹಿಂದುತ್ವ ನೆಲೆಗಟ್ಟಲನ್ನ ಅವರಿಬ್ಬರಿಗೂ ಕೊಟ್ಟಂಥದ್ದು. ಆದ್ರೆ ಭಾಳ ತಪ್ಪು ಏನು ಮಾಡಿದ್ರಪ್ಪ ಮೋದಿಜಿಯವರು, ಶಿವಸೇನೆನೂ ಹೊಡೆದಿದ್ದು ಜೊತೆಗೆ NCPನೂ ಹೊಡೆದು ಬೇರೆ ಮಾಡಿದ್ದನು ಅಲ್ಲಿ ಅವ್ರು ಹೊಡೆತ ಕೊಟ್ಟಿದ್ದಂತ ಈ ಸಲ ಹೇಳ್ಬೇಕಾಗ್ಯದ. ಹೀಗಾಗಿ ಮಹಾರಾಷ್ಟ್ರದಿಂದ ಅವ್ರು ಕೈ ಬಿಟ್ಟು ಹೋಗ್ತಾ ಇದೆ. ಈಗಿನ ಮಟ್ಟಿಗೆ 30 ಸೀಟ್ ಅದು ಸಾಣದಲ್ಲ, ಇದು ದೊಡ್ಡ ಫಿಗರ್. ಇದು ರಾಷ್ಟ್ರ ಮಟ್ಟದಲ್ಲಿ ಲೆಕ್ಕ ಹಾಕಿದಾಗ ಇನ್ನೂ ಚೇಂಜ್ ಆಗುತ್ತಾ ಇದ್ದಾವೆ. ಇವಾಗ ನೆಕ್ಸ್ಟ್ ಸರ್ ಉತ್ತರ ಪ್ರದೇಶದ ನೋಡ್ಬೇಕಂದ್ರೆ ಟೋಟಲ್ 80 ಸೀಟ್ಗಳಿವೆ. ಅದರಲ್ಲಿ ಏನಂತಾರೆ ನೀವು, ಸಮಾಜವಾದಿ ಪಾರ್ಟಿಗೆ 34 ಲೀಡಲ್ಲವೆ. ಆಮೇಲೆ ಅದ್ರ ಜೊತೆಗೆ ಭಾರತೀಯ ಜನತಾ ಪಾರ್ಟಿ 34, ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ 9, ಆಮೇಲೆ ಲೋಕದಳ್, ರಾಷ್ಟ್ರೀಯ ಲೋಕದಳ್ RLD 2, ಆಮೇಲೆ ಆಜಾದ್ ಸಮಾಜ್ ಪಾರ್ಟಿ ಅದು 1ರಲ್ಲಿ ಲೀಡಲ್ಲ ಐತೆ ಇವಾಗ ಟೋಟಲ್ 80ರಲ್ಲಿ. ಸೊ ಇವಾಗ ಸಮಾಜವಾದಿ ಪಾರ್ಟಿ BJP 2 ನೆಕ್ ಟು ನೆಕ್ ಬರ್ತಾ ಇದೆ. ನೆಕ್ ಟು ನೆಕ್ ಇದ್ದಾವ. ಆದ್ರೆ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಅಲ್ಲಿ ಇನ್ನೂ ಇರಲಿಲ್ಲ, ಒಂದೇ ಇತ್ತು. 9 ಆಗಿದ್ದಾವ. 34, 9, 43 ಸೀಟ್ ಆಯ್ತು. ಹಾಫ್ ಫಿಗರ್ ದಾಳಿತಿಲ್ಲ ಇದು ಉತ್ತರ ಪ್ರದೇಶ. ಅಲ್ಲಿ 43, ಇಲ್ಲಿ 30, 70 ಸೀಟ್ಗಳಾಗಿಬಿಟ್ಟು ಇಲ್ಲೇ. ಇನ್ನೂ ಚೇಂಜ್ ಆಗೋ ಸಾಧ್ಯತೆಗಳಿದ್ದಾವೆ. ಅಂದ್ರೆ ಇದು ಗೇಮ್ ಚೇಂಜ್ ಮಾಡುವಂಥದ್ದು ಎಲ್ಲ ಸಾಧ್ಯತೆಗಳು. ಅಂದ್ರೆ ಇದು IPL ಫೈನಲ್ ಆದಂಗೆ ಐತಿ ಇದು. ಯಾವ್ದಪ್ಪ ಅಂತಂದ್ರೆ KKR ಪ್ಲಸ್ ಸನ್ ರೈಸರ್ಸ್ ಹೈದರಾಬಾದ್. ನಾವು ಯಾರು ಹೊಡಿತಾರೋ ಅಂತ ಅಲ್ಲ ಸರ್. ಇವಾಗ ನೋಡಿ, ಸಮಾಜವಾದಿ ಪಾರ್ಟಿ ಇನ್ನೂ ಜೋರಾಗಿ ನಡೀತಾ ಇತ್ತು ಅಲ್ಲಿ. ಅಂದ್ರೆ ಯಾಕಪ್ಪ ಅಂತಂದ್ರೆ ಕಳೆದ ಇದರಲ್ಲಿ 5 ಸೀಟ್ಗಳು ಮಾತ್ರ ಆಯ್ಕೆ ಮಾಡಬೇಕು. UPಯಲ್ಲಿ ಈ ರೀತಿ ಅಂದ್ರೆ ಏನಂತಾರೆ ನೀವು, BJPಗರದು ಒಂದು ಗಳ ಅಂತ ನಾವು ಕರಿತೀವಿ, ಗಡ್ ಅಂತ ಕರಿತೀವಿ, ನಾವು ಕರಿತಿದ್ವಿ, ಈಗಲೂ ಕೂಡ ಕರಿತೀವಿ.